ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ರೀಸೆಂಟಾಗಿ ತೊಗೊಂಡಿದ್ದು ಹಬ್ಬಕ್ಕೆ ತೊಗೊಂಡಿದ್ದು ಸ್ಯಾರಿ ಹೇಳಿದೆ, ಆದಷ್ಟು ಇವಾಗ ಮಾಡ್ತೀನಿ. ಆಮೇಲೆ ನಾಳೆ ವಿಡಿಯೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ಅಂದರೆ ತುಂಬ ಮಳೆ ಬರ್ತಿದೆ, ವೆದರ್ ಕೂಡ ತುಂಬ ಚಿಲ್ಲಾಗಿದೆ. ಬೇಗ ಅಂತೂ ಎದ್ದೊಳಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಆ್ಯಂಡ್ ಫ್ರೆಂಡ್ಸ್, ಇನ್ನು ಯಾರಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ವಿಡಿಯೋ ನನ್ನ ವಾರ್ಡ್ರೋಬ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ಏನಿದೆ. ಅದಕ್ಕೂ ಮುಂಚೆ ಇವಾಗ ಡಿನ್ನರ್ ಏನು ಮಾಡಬೇಕು ಆಲ್ರೆಡಿ ಮಾಡಿದ್ದೀನಿ, ಸ್ವಲ್ಪ ಬ್ಯಾಲೆನ್ಸ್ ಏನಿದೆ ಆಮೇಲೆ ಮಾಡ್ಕೊಳ್ತೀನಿ. ಅದಕ್ಕೆ ಮುಂಚೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ಆರಾಮಾಗಿ ಖುಷಿಯಿಂದ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಕೂಡ ಇದ್ದೀವಿ. ಬನ್ನಿ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಸಾಂಬಾರು ಹಾಕಿದೆ ನೋಡಿ, ಕ್ಲೋಸ್ ಮಾಡಬೇಕು. ತುಂಬ ಈಗ ಸಾಂಬಾರು ಆ್ಯಕ್ಚುಲಿ ರೆಡಿಯಾಗಿದೆ. ಕಾಳು ಸಾರು ಮಾಡಿದ್ದೀನಿ, ಹುಳಿ ಅಂತಾರೆ ನಮ್ಮ ಕಡೆ. ರೈಸ್ ಇಟ್ಟಿದೆ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಲೈಟಾಗಿ ನಾನು ಉಪ್ಪಿಟ್ಟು ಸೊ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಹಾಲು ಕಾಯಿಸಿಟ್ಟಿದ್ದೆ. ಸ್ವಲ್ಪ ಹಬ್ಬಕ್ಕೆ ಕ್ಲೀನ್ ಮಾಡ್ತಾಯಿದ್ದೀವಿ, ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ. ಅದರೆಲ್ಲ ಸ್ವಲ್ಪ ತೊಳೆದಿದ್ದೀನಿ. ಇನ್ನು ಎಲ್ಲ ಕೆಳಗೆಲ್ಲ ಇಳಿಸ್ಕೊಂಡ್ಬಿಟ್ಟು ಇಷ್ಟು ಪಾತ್ರೆಗಳು ತೊಳಿಬೇಕಿಲ್ಲ. ಸದ್ಯಕ್ಕೆ ಆಲ್ರೆಡಿ 2 ಬಾಸ್ಕೆಟ್ ಫುಲ್ ತೊಳಿಬಿಟ್ಟಿದ್ದೀನಿ. ಇನ್ನು ಕ್ಲೀನಿಂಗ್ ಕೆಲಸ ನಡೀತಾ ಇದೆ ನೋಡಿ. ಇವಾಗ ನಾನು ನನ್ನ ವಾರ್ಡ್ರೋಬ್ ಟೂರ್ ಮಾಡ್ತೀನಿ ಅಂತ ಹೇಳಿದೆ, ಆದಷ್ಟು ಇವಾಗ ಮಾಡ್ತೀನಿ. ಆಮೇಲೆ ನಾಳೆ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತಲೇ ಹೇಳ್ಬೋದು. ಅಂದಾಗೆ ವಾರ್ಡ್ರೋಬ್ ಅಂದಾಗ ಬರೀ ಬಟ್ಟೆಗಳೇ ಇರುತ್ತೆ ಹೊರತು ಬೇರೆ ಏನೂ ಇರಲ್ಲ. ಸೊ ನಂದು ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಇಲ್ಲಿ ಎಲ್ಲ ಏನಿದೆ ಸಿಲ್ಕ್ ಸ್ಯಾರಿ ಬಂದು ಎಲ್ಲ ಸ್ಯಾರಿದು ನಾನು ಒಂದು ವ್ಲಾಗ್ ಮಾಡ್ತೇನೆ ಅಂತಲೇ ಹೇಳ್ತೇನೆ ನಿಮಗೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ಒಂದು ನೋಡಿ ಸೇಮ್ ಕಲರ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಇದು ಒಂದು ಸಿಲ್ಕ್ ಸ್ಯಾರಿ, ಲಾಂಗ್ ಬಾರ್ಡರ್ ಇದೆ. ಆ್ಯಕ್ಚುಲಿ ಇದು ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ನಾನು ನೀಟಾಗಿ ಫೋಲ್ಡ್ ಮಾಡಿಟ್ಟಿಲ್ಲ ಆ್ಯಕ್ಚುಲಿ. ನೆಕ್ಸ್ಟ್ ಬಂದು ಇದೊಂದು ಪರ್ಪಲ್ ಕಲರ್ ಸ್ಯಾರಿ. ಇದು ಕೂಡ ಸಿಲ್ಕ್ ಸ್ಯಾರಿನೇ, ಪರ್ಪಲ್ ಕಲರು ಗೋಲ್ಡನ್ ಕಲರ್ ಬಾರ್ಡರ್ ಬಂದಿದೆ. ನೆಕ್ಸ್ಟ್ ಬಂದು ಈ ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ. ಓಕೆನಾ, ಈ ಕಲರ್ ಇದೆ. ಡಬಲ್ ಕಲರ್ ಆ್ಯಕ್ಚುಲಿ ಕಾಣಿಸುತ್ತಾ ಇದು. ಮಾರ್ನಿಂಗ್ ಒಂದು ಟೈಮ್ ಒಂಥರ ಕಾಣಿಸುತ್ತೆ, ನೈಟ್ ಒಂಥರ ಕಾಣಿಸುತ್ತೆ. ಅದರ ಒಳಗಡೆ ಒಂದು ಸ್ಯಾರಿ ಇಟ್ಟಿದ್ದೀನಿ. ಇದು ಬ್ಲೌಸ್ ಆ್ಯಕ್ಚುಲಿ ನಾನಿನ್ನು ಹೊಲಿಸಿಲ್ಲ, ಸ್ಟಿಚ್ ಮಾಡಿಸಿಲ್ಲ. ಬಿಕಾಸ್ ತುಂಬ ಆಗಿಬಿಟ್ಟಿದೆ, ಯಾವುದು ಹೊಲಿಸೋದಂತ ಗೊತ್ತಾಗ್ತಿಲ್ಲ. ಇದು ಅದರೊಳಗಡೆ ಒಂದು ಗ್ರೇ ಕಲರ್ ಸ್ಯಾರಿ ಇದೆ. ಸೆಕೆಂಡ್ ತೋರಿಸ್ತೀನಿ, ಇಷ್ಟು ಕಾಣಿಸ್ತಾ ಇರ್ಬೋದು ನೋಡಿ. ಇದು ಗ್ರೇ ಕಲರ್ ಎರಡು ಇಟ್ಟಿದ್ದೀನಿ ಸ್ಯಾರಿ ಆ್ಯಕ್ಚುಲಿ ಇದರಲ್ಲಿ, ಹಾಗಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಬಂದು ಇದು ಕೂಡ SM ಸಿಲ್ಕಲ್ಲಿ ತೊಗೊಂಡಿದ್ದು ಸ್ಯಾರಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಲ್ರೆಡಿ ಇದಕ್ಕೆ ತುಂಬ ಒಂದು 10 ಇಯರ್ಸ್ ಆಗಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಪ್ಯೂರ್ ಸಿಲ್ಕು, ರಾಯಲ್ ಬ್ಲೂ ಅಲ್ಲಿದೆ, ಗೋಲ್ಡ್ ಮಿಕ್ಸ್ ಇದೆ, ಗೋಲ್ಡ್ ಕಲರ್ ಮಿಕ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ನನ್ನ ಫೇವ್ರೆಟ್ ಸ್ಯಾರಿ ಬಂದು ಈ ಏನೆಲ್ಲೋ ಕಾಣಿಸ್ತಾ ಇದೆ, ಆರೆಂಜ್ ವಿತ್ ಎಲ್ಲೋ ಅನಿಸುತ್ತೆ. ಆರೆಂಜ್ ಥರನೂ ಇರುತ್ತೆ, ಬಟ್ ಡಬಲ್ ಕಲರ್ ಥರ ಕಾಣಿಸುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಕಲರ್ ಇದೆ ಅಂದರೆ ಇದು ಬ್ಲೂ ಬಾರ್ಡರ್ ಕೊಟ್ಟಿದ್ದಾರೆ. ಇದಕ್ಕೆ ಸೇಮ್ ಬ್ಲೂ ಕಲರೇ ಇಲ್ಲಿದೆಯಲ್ಲ, ಈ ಕಲರೇ ಬ್ಲೌಸ್ ಬಂದಿದೆ. ಇದಕ್ಕೂ ಬ್ಲೌಸು ಇಲ್ಲಿದೆಯಲ್ಲ ಈ ಥರನೇ ಬಂದಿದೆ.
ಇಲ್ಲಿ ನಾನು ಬ್ಲೌಸ್ ಹೊಲ್ಸಿರೋದಂದರೆ ಇದ್ರದ್ದು ಅಷ್ಟೇ ಬ್ಲೌಸ್ ಹೊಲ್ಸಿದ್ದೀನಿ. ಇಲ್ಲಿ ಇಷ್ಟರಲ್ಲಿ ನಾನು ಯಾವುದೂ ಹೊಲ್ಸಿಲ್ಲ. ಇದು ಬ್ಲೌಸ್ ಸ್ಟಿಚ್ ಆಗಿದೆ, ಇದರದ್ದು ಕೂಡ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಒನ್ ಆಫ್ ದ ಫೇವ್ರೆಟ್ ಕಾಂಬಿನೇಷನ್ ಕಲರ್ ಸ್ಯಾರಿ ಅಂತಲೇ ಹೇಳ್ಬೋದು. ಗ್ರೀನ್ಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ ಸ್ಯಾರಿ ಇದೆ. ಇದು ಉಲ್ಟಾ ಫೋಲ್ಡ್ ಮಾಡಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ. ನೋಡಿ ಇಲ್ಲಿ ಯಾವ ಥರ ಇದೆ, ಅಷ್ಟು ಸಖತ್ತಾಗಿದೆ ಸ್ಯಾರಿ. ಇದು ಈ ಥರ, ಈ ಕುಚ್ಚು ನಾನೇ ಕಟ್ಟಿದ್ದು, ಬೇಬಿ ಕುಚ್ಚು ಆ್ಯಕ್ಚುಲಿ. ಆ್ಯಂಡ್ ಇದ್ರದ್ದು ಬ್ಲೌಸ್ ಕೂಡ ಸ್ಟಿಚ್ ಆಗಿದೆ. ಬ್ಲೌಸ್ ಬಂದು ಸೇಮ್ ಈ ಬ್ಲೂ ಇದೆಯಲ್ಲ, ರಾಯಲ್ ಬ್ಲೂ, ಅದೇ ಥರ ಇದೆ. ನೆಕ್ಸ್ಟ್ ಬಂದು ಇಲ್ಲಿ ಏನಿದೆ, ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂತಲೇ ಹೇಳ್ಬೋದು. ಅರ್ಧ ಸ್ಯಾರಿ ಈ ಕಲರ್ ಇದೆ, ಆರೆಂಜ್ ಕಾಣಿಸುತ್ತೆ. ಇದು ಬಂದು ಒಂಥರ ಕಲರ್ ಇದೆ, ಬ್ಲೂ ಅಲ್ಲ, ಅದೊಂಥರ ಡಿಫ್ರೆಂಟ್ ಕಲರ್ ಇದೆ, ನೋಡ್ತಾ ಇರ್ಬೋದು. ಇದ್ರದ್ದು ಬ್ಲೌಸ್ ಕೂಡ ಸ್ಟಿಚ್ ಆಗಿದೆ. ಇದು ಪ್ಯೂರ್ ಸಿಲ್ಕ್ ಅಲ್ಲ, ಐ ಥಿಂಕ್ ಇದ್ರದ್ದು ಸ್ಯಾರಿ, ನನಗೆ ಗೊತ್ತಿಲ್ಲ, ತುಂಬ ಇಯರ್ಸ್ ಆಯ್ತಲ್ಲ ಅದಾಗಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಇದೊಂದು ನೆಕ್ಸ್ಟ್ ಸ್ಯಾರಿ ಪ್ಯೂರ್ ಸಿಲ್ಕಲ್ಲಿ. ಇದು ಒಂದು ಸಲ ಟ್ರೆಂಡ್ ಆಗಿತ್ತು, ಆವಾಗ ನಾನು ತೊಗೊಂಡಿದ್ದ ಸ್ಯಾರಿನೇ ಇದು ಬಂದು ಗೋಲ್ಡ್ ಕಲರ್ ಇದೆ, ನೋಡ್ತಾ ಇರ್ಬೋದು. ಬಾರ್ಡರ್ ಕೂಡ ಈ ಥರ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮರೂನ್ ಕಲರು ಇಲ್ಲಿ ಯಾವ ಥರ ಇದೆ, ಈ ಥರ ಮರೂನ್ ಕಲರು ಬ್ಲೌಸ್ ಬಂದಿದೆ ಅದಕ್ಕೆ. ನೆಕ್ಸ್ಟು ಹೇಳಬೇಕಂದ್ರೆ ಪಿಂಕ್ ಕಲರ್ ಸ್ಯಾರಿ. ಪಿಂಕ್ ಕಲರ್ ಅಂದರೆ ಪರ್ಪಲ್ ಥರ ಇತ್ತಲ್ಲ, ಅದೇ ಥರ ಇದು ಪಿಂಕ್. ಇದು ಕೂಡ ಪ್ಯೂರ್ ಸಿಲ್ಕ್ ಸ್ಯಾರಿ. ಇದ್ರದ್ದು ಬಂದು ಏನಂದರೆ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ. ಇದು ಕೂಡ ಬ್ಲೌಸ್ ಇದೆ ನನ್ನ ಹತ್ರ, ಗೋಲ್ಡ್ ಕಲರ್ ಬಾರ್ಡರ್, ಈ ಕಲರೇ ಬ್ಲೌಸ್ ಇದೆ. ಇದು ಕೂಡ ಬ್ಲೌಸ್ ಒಳಗಿದೆ. ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ತುಂಬ ವೆಯ್ಟ್ ಇದೆ ಆ್ಯಂಡ್ ಪಿನ್ನಗಳೆಲ್ಲ ಹಾಕೋದಕ್ಕೆ ಆಗೋದೇ ಇಲ್ಲ ಇದಕ್ಕೆ. ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಮೈ ಫೇವ್ರೇಟ್ ಕಲರ್ ಆ್ಯಂಡ್ ಕಾಂಬಿನೇಷನ್ ಸ್ಯಾರಿ ಅಂದರೆ ದಿಸ್ ಒನ್ ಸ್ಯಾರಿ ಈಸ್ ಮೈ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಲುಕಿಂಗ್ ವೈಸ್ ಆಗ್ಬೋದು. ಆ್ಯಂಡ್ ಇಷ್ಟು ಸ್ಯಾರಿನಲ್ಲಿ ಒಂಥರ ನನ್ನ ಅಟ್ರ್ಯಾಕ್ಟ್ ಮಾಡೋದಂದರೆ ಈ ಸ್ಯಾರಿ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ. ಅದರ ಬ್ಲೌಸ್ ಕೂಡ ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಇದ್ರ ಕಲರ್, ಈ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆರೆಂಜ್ ಕಲರ್ ಮತ್ತು ಗ್ರೀನ್ ಕಲರ್ ಬಾರ್ಡರ್, ಲಾಂಗ್ ಬಾರ್ಡರ್ ಅಂದರೆ ಇಷ್ಟ, ಅದಕ್ಕೆ ಲಾಂಗ್ ಬಾರ್ಡರೇ ಇದೆ. ದೆನ್ ತುಂಬ ಅಂದರೆ ಲವ್ ದಿಸ್ ಸ್ಯಾರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಬಂದು ನೋಡಿ ಪ್ಯಾರೆಟ್ ಗ್ರೀನ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಬ್ಲೌಸ್ ಕೂಡ ಇಲ್ಲೇ ಇಟ್ಟಿದ್ದೀನಿ. ಇದ್ರದ್ದು ಎಲ್ಲನೂ ಹಾಗೆ ಬ್ಲೌಸ್ ಇಡಬೇಕು, ಬಟ್ ಜಾಗ ತುಂಬ ಕಂಜೆಸ್ಟೆಡ್ ಆಗ್ತಿದೆ. ನೋಡಿ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಸ್ಯಾರಿ ಹಾಕಿದ್ದೀನಿ, ಅದೇ ತುಂಬ ಕಂಜೆಸ್ಟೆಡ್ ಆಗಿದೆ. ಹಾಗಾಗಿ ನಾನು ಅಲ್ಲಲ್ಲೇ ಬ್ಲೌಸ್ ಸ್ವಲ್ಪ ಹಾಗೆ ಇಟ್ಟಿಲ್ಲ. ಇದು ವೆರಿ ಗುಡ್ ಕಾಂಬಿನೇಷನ್ ಆ್ಯಂಡ್ ಕಲರ್ ಆಲ್ಸೋ ಆ್ಯಂಡ್ ಸೂಪರಾಗಿದೆ. ಪ್ಯೂರ್ ಸಿಲ್ಕ್, ಒನ್ ಆಫ್ ದ ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದನ್ನು ಕೂಡ ನಾನು ಒನ್ ಟೈಮ್ ಅಷ್ಟೇ ಯೂಸ್ ಮಾಡಿರೋ ಸ್ಯಾರಿ ಇದು, ಮತ್ತೆ ಹಾಕಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳಬೇಕಂದ್ರೆ ಇದು ಬಂದು ಬಾಟಲ್ ಗ್ರೀನ್ ಕಲರ್ ಸ್ಯಾರಿ. ಇದಕ್ಕೆ ಬಾಟಲ್ ಗ್ರೀನ್ ಕಲರೇ ಬ್ಲೌಸ್ ಬಂದಿದೆ. ಫುಲ್ಲು ಗೋಲ್ಡ್ ಕಲರೇ ಕಾಣಿಸುತ್ತೆ. ಹೆವಿ ಇದೆ ಸ್ಯಾರಿ, ಹೆವಿ ಕಾಸ್ಟ್ಲಿ ಆ್ಯಂಡ್ ಪ್ಯೂರ್ ಕ್ವಾಲಿಟಿ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಓಕೆ, ಐ ಲೈಕ್ ದಿಸ್ ಸ್ಯಾರಿ ಆಲ್ಸೋ. ಆ್ಯಂಡ್ ನೋಡ್ತಾನೆ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಇಲ್ಲಿರೋದು ಆಲ್ಮೋಸ್ಟ್ ಎಲ್ಲ ಸಿಲ್ಕ್ ಸ್ಯಾರಿನೇ. ಇದೊಂದು ಆ್ಯಕ್ಚುಲಿ ಹೇಳಿದ್ನಲ್ಲ, ಡೌಟ್ ನನಗೆ ಗೊತ್ತಿಲ್ಲ, ಗಿಫ್ಟೆಡ್ ಐ ಥಿಂಕ್ ಈ ಸ್ಯಾರಿ, ಅದಕ್ಕೋಸ್ಕರ. ಬಟ್ ಅವರೆಲ್ಲ ಕೊಡೋದೇ ಸಿಲ್ಕ್ ಸ್ಯಾರಿನೇ ಅದು ಐ ಥಿಂಕ್ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಹೋಗ್ತಾ ಇದ್ದೀನಿ. ಈ ಸ್ಯಾರಿ ಏನಿದೆಯಲ್ಲ, ಈ ಕಲರ್ ಅಂದು ಸಖತ್ತಾಗಿದೆ. ಆರೆಂಜು ಮಲ್ಟಿ ಕಲರ್ ಅಂತಲೇ ಹೇಳ್ಬೋದು. ಆರೆಂಜ್ ಇದೆ ಮತ್ತು ಲೈಟಾಗೆ ಒಂಥರ ಕಲರ್ ಇದೆ ಇದು, ಮತ್ತು ಡಾರ್ಕ್ ಆರೆಂಜ್ ಇದೆ, ಪಿಂಕ್ ಇದೆ, ಗೋಲ್ಡ್ ಇದೆ, ಮಿಕ್ಸ್ ಆಗಿ ಹೆವಿ ಅಂದರೆ ಹೆವಿ ಇಷ್ಟ. ಒನ್ ಟೈಮ್ ಹಾಕಿದ್ದೀನಿ. ಬ್ಲೌಸ್ ಕೂಡ ಪಿಂಕ್ ಕಲರ್ ಬರುತ್ತೆ ಇದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ಯಾರಿ, ಇದು ಲಾಸ್ಟ್ ಇಯರ್ ಟ್ರೆಂಡಲ್ಲಿದ್ದ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ಪರ್ಪಲ್ ಅಂದರೆ ಅದು ಡಾರ್ಕ್ ಪರ್ಪಲ್ ಇತ್ತು, ಇದು ಲೈಟ್ ಪರ್ಪಲ್ ಕಾಣಿಸ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಒಂದು ವ್ಲಾಗಲ್ಲಿ ಎಲ್ಲ ಓಪನ್ ಆಗಿ ತೆಗೆದು ತೋರಿಸ್ತೀನಿ ಎಲ್ಲ ಸಿಲ್ಕ್ ಸ್ಯಾರಿನೂ. ನೋಡಿ ಇವಾಗ ಈ ಥರ ಇದೆ. ಸುಮ್ಮನೆ ವಾರ್ಡ್ರೋಬ್ ಟೂರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ಓಪನ್ ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಂತ ನಿಮಗೆ ಹೇಳ್ತಾ. ಲಾಂಗ್ ಬಾರ್ಡರ್, ನನಗೆ ಬಾರ್ಡರ್ ತುಂಬ ಇಷ್ಟ. ಅದ್ರ ಬ್ಲೌಸ್ ಗ್ರೀನ್ ಕಲರು. ನಾನು ಸ್ಟಿಚ್ ಮಾಡಿಸಿಲ್ಲ, ಬಿಕಾಸ್ ತುಂಬ ಇದೆ ಗ್ರೀನ್ ಅಂತ ಹೇಳಿ ನಾನು ಸ್ಟಿಚ್ ಮಾಡಿಸಿಲ್ಲ. ತುಂಬ ಅಂದರೆ ತುಂಬ ಇಷ್ಟ, ಚೆನ್ನಾಗಿದೆ. ತುಂಬ ಕಲರು ಕೂಡ
ಚೆನ್ನಾಗೇ ಇದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಎಮೋಷನಲ್ಲಿ ಆಗಿ ಹೇಳ್ಬೇಕಂದ್ರೆ ನಮ್ಮ ಅಣ್ಣನ ಮದುವೆ ಸ್ಯಾರಿ, ನಮ್ಮ ಅಣ್ಣನ ಫಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ಪ್ಯೂರ್ ಸಿಲ್ಕಲ್ಲಿದೆ. ಇದು ಬಂದು ನಾವು ಮಗ್ಗ ಮಾಡ್ತಾರೆ ಕಲ್ಲೂರು ಅಂತ, ಅಲ್ಲಿ ತೊಗೊಂಡಿದ್ದು. ಲಾಂಗ್ ಬಾರ್ಡರ್ ಇದೆ, ನೋಡ್ತಾ ಇರ್ಬೋದು, ಲಾಂಗ್ ಬಾರ್ಡರ್ ಸ್ಯಾರಿ. ಇದೊಂದು ಕಲರ್ ನೋಡಿ ಯಾವ ಥರ ಪಿಸ್ತಾ ಕಲರ್ ಬರುತ್ತೆ. ಅದಕ್ಕಿಂತ ಇನ್ನೂ ಸ್ವಲ್ಪ ಲೈಟಾಗಿ ಬರ್ಬೋದು. ಜಸ್ಟಿಸ್ ಮಾಡ್ತಾ ಇದೆ ಆ್ಯಕ್ಚುಲಿ, ಬಟ್ ಐ ಕಾಂಟ್ ಸೇ ವಾಟ್ ಇಸ್ ದಟ್ ಕಲರ್. ಆ್ಯಂಡ್ ಓಕೆ, ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದಾದ ಮೇಲೆ ಬ್ಲೌಸ್ ಸೆಕ್ಷನ್ ಇದೆ. ಇಲ್ಲಿ ಹೆವಿ ಕಾಸ್ಟಾಗಿ 7,000 5,000 ಅವೆರಡು ಅಷ್ಟರಲ್ಲೇ ಕೊಟ್ಟು ಹೊಲಿಸಿರೋ ಸ್ಟಿಚ್ ಮಾಡಿಸಿರೋ ಬ್ಲೌಸಸ್ ಇದೆಲ್ಲ. ಅದರೊಳಗೆ ಇಲ್ಲಿದೆಯಲ್ಲ ಇದೇ ಥರನೇ, ಇಲ್ಲಿದೆಯಲ್ಲ ಇದೇ ಥರನೇ. ಅಲ್ಲಿ ನೋಡಿ, ಇಲ್ಲಿ ಇರ್ಬೋದು. ಆ್ಯಂಡ್ ಇದು ಕಮ್ಮಿ ಎಂಬ್ರಾಯ್ಡಿಂಗ್ದು. ಇದೆಲ್ಲ ತುಂಬ ಕಾಸ್ಟ್ಲಿ ಇದೆ. ಇದು ಕೂಡ ಅಲ್ಲಿ ಇದ್ರೊಳಗಡೆ ನೋಡಿ, ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಹೋಗಿ ಇಲ್ಲಿ ಹಿಂದೆಲ್ಲ ಸೇರ್ಕೊಂಡಿದೆ. ಇದನ್ನು ಕೂಡ ಒನ್ ಟೈಮ್ ಮಾಡ್ತೇನೆ. ಇದು ಸ್ಯಾರಿ ಬಂದು ಈ ಬ್ಲೌಸು ತುಂಬ ಹೆವಿ ಇದೆ ಡಿಸೈನ್ಸು, ನೋಡಿ ಇದೆಲ್ಲ ಕಾಣಿಸ್ತಾ ಇರ್ಬೋದು. ಅದು ಕೂಡ ಒನ್ ಡೇ ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ಬಂದರೆ ಇನ್ನು ಈ ಕಡೆ ಸ್ಯಾರಿನಲ್ಲಿ ಇದು ಕೂಡ ಸ್ಯಾರಿ. ಒನ್ ಸೆಕೆಂಡ್, ಏನಿದೆ ಆ್ಯಕ್ಚುಲಿ ಇದು ಕೂಡ ರೀಸೆಂಟಾಗಿ ತೊಗೊಂಡಿದ್ದು, ಹಬ್ಬಕ್ಕೆ ತೊಗೊಂಡಿದ್ದು ಸ್ಯಾರಿ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಲ್ಯಾಣ್ ಸಿಲ್ಕಲ್ಲಿ ತೊಗೊಂಡಿದ್ದು ಸ್ಯಾರಿ ಇದು ಮತ್ತು ಇದರೊಳಗಿದೆಯಲ್ಲ ನೋಡಿ ಯಾವ ಥರ ಇದೆ ಈ ಕಲರ್ ಅಂದರೆ, ಇದೊಂದು ರೇರ್ ಕಲರ್ ಅಂತಲೇ ಹೇಳ್ಬೋದು. ಲಾಂಗ್ ಬಾರ್ಡರ್ ಆ್ಯಕ್ಚುಲಿ. ನೋಡಿ ಯಾವ ಕಲರ್ ಇದೆ, ಇದು ನೋಡಿ ಯಾವ ಕಲರ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ನಮ್ಮ ಫೇವ್ರೇಟ್ ಇವೆರಡೊಂದು ಮೋಸ್ಟ್ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾರೆ, ಬೇರೆ ಕಲರ್ ಮಾಡ್ತಾಯಿದ್ದೆ, ಬಟ್ ಇದು ರಿಯಲಾಗಿ ಬೇರೆ ಕಲರ್ ಇದೆ. ಬಟ್ ಒಳಗಡೆ ಇರೋದು ಮಾತ್ರ ಕರೆಕ್ಟಾಗಿದೆ. ನೋಡಿ ಯಾವ ಥರ ಇದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗಿರೋ ಸ್ಯಾರಿ ಇದು ನನಗೆ. ಏನಂದರೆ ಲಾಸ್ಟ್ ರೀಸೆಂಟಾಗಿ ತೊಗೊಂಡಿದ್ದು ಕಲ್ಯಾಣ್ ಸಿಲ್ಕಲ್ಲಿ, ಪ್ಯೂರ್ ಸಿಲ್ಕ್. ಆಗ್ಮಾರ್ ಕೂಡ ಇದೆ ಅನ್ಸುತ್ತೆ ಇಲ್ಲೆಲ್ಲೋ. ಓಕೆ, ಇದು ಬ್ಲೌಸ್ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ ಅದ್ರ ಬ್ಲೌಸು ಒಂದ್ರದ್ದು. ಆ್ಯಂಡ್ ಇದು ಬಂದು ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದು ಲಾಸ್ಟ್ ಇಯರು. ಇದು ಕೂಡ ಸಿಲ್ಕ್ ಸ್ಯಾರಿನೇ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸಿಲ್ಕ್ ಅಲ್ಲ ಆ್ಯಕ್ಚುಲಿ, ಇದೇ ನಾರ್ಮಲ್ ಸ್ಯಾರಿ. ಈ ಪಿಂಕ್ ಇದೆಯಲ್ಲ, ಇಲ್ಲಿಗೆ ಸಿಲ್ಕ್ ಸ್ಯಾರಿ ಮುಗೀತು. ಇದೆಲ್ಲ ನಾರ್ಮಲ್ ಸ್ಯಾರಿಗಳು. ಇದೊಂದಿದೆ ನೋಡಿ, ಇದು ಆಗಿನ ಕಾಲದ ಸ್ಯಾರಿ ಅಂತಲೇ ಹೇಳ್ಬೋದು. ಇದೆಲ್ಲ ಈ ಬ್ಲೂ ಇದೆಯಲ್ಲ ಮೇಲೆ, ಅದು ಆವಾಗಿನ ಸಿಲ್ಕ್ ಸ್ಯಾರಿನೇ ಬರ್ತಿದ್ದು ನೋಡಿ. ಇಲ್ಲಿ ಬಾರ್ಡರ್ ನೋಡಿದ್ರೆ ಕಾಣಿಸುತ್ತೆ. ಆ್ಯಂಡ್ ಅದರೊಳಗಡೆ ಇರೋದು ಸಿಲ್ಕ್ ಅಲ್ಲ, ಅದು ಒಂಥರ ಕಲರ್, ಅದೊಂದಿದೆ. ಇಷ್ಟು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ನು. ಇನ್ನು ಮಿಕ್ಕಿದ್ದೆಲ್ಲ ಬಂದು ಆ ಕಡೆ ರೂಮಲ್ಲಿ ಇನ್ನೊಂದು 2-3 ಸ್ಯಾರಿಗಳಿದೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಅದಾದಮೇಲೆ ಇಲ್ಲಿ ನನ್ನ ಡ್ರೆಸ್ಸು ಒಂದರಲ್ಲಿ ಏನಿಲ್ಲರೂ ಒಂದು 4-5 ಜೊತೆ ಡ್ರೆಸ್ ಹಾಕಿದ್ದೀನಿ. ಇದರಲ್ಲಿ ಕೂಡ ಹಂಗೆ ಇದೆ, ಇದರಲ್ಲಿ ಕೂಡ ಅಷ್ಟೇ ಅದೇ ಥರ ಇದೆ. ಇದು ಒಂದೇ ಒಂದು ಪೀಸ್ ಇದೆ, ಇದು ಹಾಕಿರೋದೇ ಒನ್ ಟೈಮ್ ಆ್ಯಕ್ಚುಲಿ, ಮತ್ತೆ ಹಾಕೇ ಇಲ್ಲ. ಆ್ಯಂಡ್ ಇದರಲ್ಲಿ ಫುಲ್ಲು ಡ್ರೆಸ್ಸಸ್ನೇ ಇಲ್ಲ, ಒಂದು 8 ಜೊತೆ ಒಂದು ಬ್ಯಾಗಲ್ಲಿ ಇಟ್ಟಿರ್ತೀನಿ ನೋಡಿ. 1 2 3 4 5 6 7 ಕೆಳಗಡೆ ಒಂದಿರುತ್ತೆ ಮೋಸ್ಟ್ಲಿ, ಒಂದು 7-8 ಜೊತೆ ಅಂತೂ ಇಟ್ಟಿರ್ತೀನಿ. ಓಕೆನಾ. ಈ ಥರ ಡ್ರೆಸ್ನಲ್ಲಿ ಈ ಥರದಲ್ಲಿ ಇದರಲ್ಲಿರೋದು ಸ್ಯಾರಿನ ಡ್ರೆಸ್ ಆಗುತ್ತಿಲ್ಲ. ಇದೆಲ್ಲ ಸ್ಯಾರಿ, ಇದು ನಾರ್ಮಲ್ ಸ್ಯಾರಿ. 1 2 3 4 5 ಬೇರೆ ಎಲ್ಲ ಎತ್ಕೊಂಡ್ಬಿಟ್ಟು ಆ ಕಡೆ ಎತ್ತಿದ್ದೀನಿ, ಅರ್ಜೆಂಟಲ್ಲಿ ಎತ್ಕೊಂಡ್ಬಿಡ್ತೀನಿ, ಮತ್ತು ಒಳಗಡೆ ಇಡಲ್ಲ. ಎಷ್ಟು ಇದು ಸ್ಯಾರಿ. ಇಲ್ಲಿ ನೋಡಿ, ಇಲ್ಲಿ ಡ್ರೆಸ್ಗಳಿದೆ. ಇದು ಕೂಡ ಒಂದು 4 ಜೊತೆ 3 ಜೊತೆ ಇರುತ್ತೆ. ಆಮೇಲೆ ಪೆಟಿಕೋಟ್ಸ್ ಕೂಡ ಇದೆ, ಅದರೊಳಗೆ 2-3 ಜೊತೆ ಡ್ರೆಸ್ ಇದೆ. ಅದಾದಮೇಲೆ ಈ ಕಡೆ ಬಂದರೆ ಇದೆಲ್ಲ ಬ್ಲೌಸು ಹೇಳಿದ್ನಲ್ಲ, ನಾರ್ಮಲ್ ಸ್ಯಾರಿಗಳು ಇದೆ, ಸಿಲ್ಕ್ ಸ್ಯಾರಿ ಬಿಟ್ಟಂತ ಅದುಗಳು, ಆ ಸ್ಯಾರಿಗಳು ಬ್ಲೌಸ್ ಇದು. ಆ್ಯಂಡ್ ಇದು ಬಂದು ಡ್ರೆಸ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡ್ರೆಸ್ಗಳು. ಅದ್ಯಾವುದು ಬ್ಲೌಸ್ ಆ ಕಡೆ ಇದೆ, ನೋಡಿಲ್ಲ ಯಾವ್ದು ಅಂತ ಗೊತ್ತಿಲ್ಲ. ಇದು ಅಲ್ಲ ಹಾಕ್ಬಿಟ್ಟಿದ್ದೀನಿ ನೋಡಿ. ಅದರಲ್ಲಿ 2 ಆ ಗ್ರೀನ್ ಇದೆಯಲ್ಲ ಅದ್ರದ್ದು ಬ್ಲೌಸು, ಗ್ರೀನ್ ಸ್ಯಾರಿ ಬ್ಲೌಸ್ ಇದೆ ಆ್ಯಕ್ಚುಲಿ. ಅಲ್ಲಿ ಇಟ್ಟಿದ್ದೀನಿ, ಚೇಂಜ್ ಮಾಡಬೇಕು ಪ್ಲೇಸ್ನ, ಅಲ್ಲಿ ತೆಗ್ದು ಇಲ್ಲಿ ಇಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಹ್ಯಾಂಡ್ ಬ್ಯಾಗ್ ಕೂಡ ಇಲ್ಲೇ ಇದೆ. ಹ್ಯಾಂಡ್ ಬ್ಯಾಗ್ ಇಡೋಕ್ಕೆ ಜಾಗ ಇದೆ ಆ್ಯಕ್ಚುಲಿ. ಎಸ್, ಇಲ್ಲಿ ನೋಡಿ, ಇನ್ನೂ ಒಂದು ಸಿಲ್ಕ್ ಸ್ಯಾರಿ ಇಲ್ಲಿ ಇಟ್ಟಿದ್ದೀನಿ.
ಇದು ವಾಶಿಗೆ ಕೊಡಬೇಕಂತ ಇಟ್ಟಿದೆ. ಇದಂತೂ ತುಂಬ ಫೇವ್ರೇಟ್ ಸ್ಯಾರಿ, ಫಸ್ಟು ಸ್ಯಾರಿ ಅಂತಲೇ ಹೇಳ್ಬೋದು. ಅಲ್ಲ, ಮೂರನೇ ಸ್ಯಾರಿ ಇದು. 125,000 ಈ ಸ್ಯಾರಿದು ಪ್ರೈಸು. ಆಮೇಲೆ ಇಲ್ಲಿ ಏನಿದೆ, ಇಲ್ಲಿ ಗೊತ್ತಿಲ್ಲ ಏನಿದೆ ಅಂತಲೇ, ಏನೋ ಆರ್ಡ್ರ್ ಮಾಡಿ ತೆಗೆಸಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಬ್ಲೌಸಸ್ಸು. ಇದು ಕೂಡ ಫುಲ್ ಡ್ರೆಸ್ಗಳು, ನನ್ನ ಡ್ರೆಸ್ ಕಲೆಕ್ಷನ್ ಇದು ಕೂಡ ಒಂದು 4-5 ಡ್ರೆಸ್ ಇದೆ. ಇಲ್ಲಿ ನೋಡಿ, ಎಲ್ಲಿ ನೋಡ್ತಾ ಇರ್ಬೋದು ಪೆಟಿಕೋಟ್ಸ್ಗಳು, ಸ್ಯಾರಿ ಪೆಟಿಕೋಟ್ಸ್ ಎಲ್ಲ ಕಲರ್ ಇಟ್ಟಿದ್ದೀನಿ. ಇದು ಬಂದು ಇದರಲ್ಲಿ ಒಂದು ಪೇರ್ ಲೆಹೆಂಗಾ ಇದೆ, ಫುಲ್ಲು ನೋಡ್ಬೋದು. ಲೆಹೆಂಗಾ ಇದನ್ನು ಸ್ಟಿಚ್ ಮಾಡಿಸಿಲ್ಲ. ಆ್ಯಂಡ್ ಇದರಲ್ಲಿ ಬಂದು ಇದರಲ್ಲಿ ಬಂದು ಡ್ರೆಸ್ಗಳೇ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ ಒಂದು 8-9 ಜೊತೆ ಡ್ರೆಸ್ಗಳಿದೆ. ಲೆಹೆಂಗಾಗಳು ಮಿಕ್ಸ್ ಇದೆ, ನಾರ್ಮಲ್ ಡ್ರೆಸ್ಸಸ್ಸು ಇದೆ. ಇದು ಒಂದು ಸಿಂಗಲ್ ಪೀಸ್ ಡ್ರೆಸ್ ಇದೆ ಇದರಲ್ಲಿ. ಇದು ತುಂಬ ಚೆನ್ನಾಗಿದೆ. ಇದರಲ್ಲೊಂದು 2-3 ಪೇರ್ ಡ್ರೆಸ್ ಇದೆ. 2-3 ಪೇರ್ ಡ್ರೆಸ್ ಇದೆ ಇದರಲ್ಲಿ ಕೂಡ. ಅದಾದ ಮೇಲೆ ಇಲ್ಲಿ ಬಂದು ಇದರಲ್ಲೂ ಡ್ರೆಸ್ಸಸ್ ಇದೆ. ಇದರಲ್ಲಿ ಫುಲ್ ಲೆಗಿನ್ಸ್ ಇಟ್ಟಿದ್ದೀನಿ, ಒಂದು 10-12 ಲೆಗಿನ್ಸ್ ಎಲ್ಲ ಕಲರ್ ಮ್ಯಾಚ್ ಆಗಂಗೆ. ಆ್ಯಂಡ್ ಅದಾದಮೇಲೆ ಮತ್ತೆ ಸ್ಯಾರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಯಾರಿ ಒಳಗಡೆ ಇದೆ ನೋಡಿ. 1 2 3 4 ಒಂದು 5 ಸ್ಯಾರಿ ಇದರಲ್ಲಿದೆ. ಬಟ್ ಎಲ್ಲದರಲ್ಲೂ 12 ಸ್ಯಾರಿ ಇಟ್ಟಿದ್ದು. ಸ್ವಲ್ಪ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ, ನಾನು ಯೂಸ್ ಮಾಡಲ್ಲ ಅನ್ನೋದನ್ನು. ಮತ್ತು ಇದು ಅಗೇನ್ ಇದರಲ್ಲಿ ಡ್ರೆಸ್ಸು, ಫ್ರಾಕ್ಸು, ಗೌನು ಆ ಥರ ಇಟ್ಟಿದ್ದೀನಿ. ಅದಾದ ಮೇಲೆ ವಿಡಿಯೋ ಜಾಸ್ತಿ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮಿಕ್ಕಿದ್ದನ್ನು ಇಲ್ಲಿ ಏನಿದೆ, ಮತ್ತು ಇಲ್ಲಿ ಕೆಳಗಡೆ ನೋಡಿ, ಇಲ್ಲೆಲ್ಲ ಏನಿದೆ ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಜಾಸ್ತಿ ಆಯಿತು, ಸೊ ಅದಕ್ಕೆ ನೋಡ್ಕೊಳ್ಳಿ. ನನ್ನ ವಾರ್ಡ್ರೋಬ್ ಈ ಥರ ಇದೆ. ಇನ್ನು ನೆಕ್ಸ್ಟ್ ಆ ಕಡೆನೂ ಇದೆ, ಇನ್ನು ಡ್ರೆಸ್ಸು ಮತ್ತು ನನ್ನ ಸ್ಯಾರಿ ಕಲೆಕ್ಷನ್ ಅಲ್ಲೂ ಇದೆ. ಜಸ್ಟ್ ಇವಾಗ ಇದು ಹೀಗೆ ನೀಟಾಗಿ ಇಟ್ಟಿದ್ದೆ, ಅದು ಒಂದು ಬಿಟ್ಬಿಡ್ತು ನೋಡಿ. ಇಲ್ಲಿ ಒಂಥರ ಇಟ್ಟಿದ್ದೀನಿ, ಇಲ್ಲೊಂದು ಹೇಳ್ತೀನಿ ನಾಳೆ ನೆಕ್ಸ್ಟ್ ವಿಡಿಯೋನಲ್ಲಿ. ಇಲ್ಲಿ ನಾನು ಬ್ಯಾಗ್ ಕಲೆಕ್ಷನ್ ಇಲ್ಲಿ ಇನ್ನೂ ತುಂಬ ಬ್ಯಾಗ್ಸ್ ಇದೆ, ಕಾಣಲ್ಲ. ಆ ಕಡೆ ತೋರಿಸ್ತೇನೆ, ಅದನ್ನು ವ್ಲಾಗ್ ಮಾಡ್ತೀನಿ. ಇಲ್ಲಿ ಒಂದು ಬ್ಯಾಗ್ ಇಟ್ಟಿದ್ದೀನಿ. ಹಿಂದೆಗಳೇ ಇದು ನೀವು ಎಲ್ಲ ಹೊಸ ಡ್ರೆಸ್ಸಸ್ ಕಲೆಕ್ಷನ್ ನಾನು ಇಲ್ಲಿ ಇಟ್ಟಿದ್ದೀನಿ. ಇದೊಂದು ಬಿದ್ದುಬಿಟ್ಟಿದೆ. ಓಕೆ, ಇದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗಿಗೆ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಬೈ, ಟೇಕ್ ಕೇರ್, ಗುಡ್ ನೈಟ್.